ಮಾವ ಇಲ್ಲೊಂದು ಬಾಳೆಗೊನೆ ಬಿಟ್ಟಿದೆಯಲ್ಲ ಅದನ್ನ ಕೊಯ್ಕೊಡ್ತೀರಾ? ನಾವು ಹಪ್ಪಳ ಮತ್ತೆ ಚಿಪ್ಸ್ ಮಾಡ್ಕೋತೀವಿ. ಹಾಂ, ಅಲ್ಲಿ ಮೇಲೆ ಬಿಟ್ಟಿದೆಯಲ್ಲ ಆ ಕೊನೆ. ಆ ಕೊನೆ ಬರೋದಿಲ್ಲ, ಕರಿ ಬಾಳೆಕಾಯಿ. ಹಾಂ, ಹೊರತು ಬಾಳೆಕಾಯಿ ಅದನ್ನ ಕೊಡ್ತೀವಿ, ಅದನ್ನು ಮಾಡಿ. ಹಾಂ ಸರಿ. ಹಾಂ, ಅಡ್ಡಿಲ್ಲ. ಇದು ಚೆನ್ನಾಗಿ ಬೆಳೆದಿದ್ದು ಅಲ್ದಾ? ಹಾಂ, ಇದು ಬೆಳೆದು ಬಿದ್ದೋಯ್ತು. ಇದು ಕೊತ್ತಬಾಳೆಕಾಯಿ. ಇದು ಕೊತ್ತಬಾಳೆಕಾಯಿ. ಇದು ಸಾರು ಮಾಡ್ಲಿಕ್ಕೂ, ಗೊಜ್ಜು ಮಾಡ್ಲಿಕ್ಕೂ, ಚಿಪ್ಸ್ ಮಾಡ್ಲಿಕ್ಕೂ, ಹಪ್ಪಳ ಮಾಡ್ಲಿಕ್ಕೂ ಈ ಹೆಂಗಸರು ಅತ್ತೆ ಸೊಸೆ ಇಬ್ಬರು ಹಾಕ್ಕೊಂಡು ಹಪ್ಪಳ ಮಾಡ್ತೀವಿ ಹೇಳಿದ್ದ. ಅದಕ್ಕಾಗಿ ಕೊಯ್ಕೆ ಬಂದೆ ನೋಡ ಅದು ಯಾವ ಥರ ಹಪ್ಪಳ ಮಾಡ್ತಾ ಚಿಪ್ಸ್ ಮಾಡ್ತಾ ಅಂತ ಮಾಡಿ. ಇವತ್ತು ನಾವು ಬಾಳೆಕಾಯಿ ಚಿಪ್ಸ್ ಮಾಡ್ತಾ ಇದ್ದೀವಿ. ಬಾಳೆಕಾಯಿ ಚಿಪ್ಸ್ ಮಾಡಲಿಕ್ಕೆ ಶಲ್ಯದ ಬಾಳೆ ಇಲ್ಲ ಅಂತಂದರೆ ಕೊಡತ ಬಾಳೆ ಅನ್ನೋಂತಹ ಒಂದು ತಳಿಯನ್ನು ತಗೊಂಡಿದ್ದೀವಿ. ಈ ಬಾಳೆಕಾಯಿ ಪಲ್ಯ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು, ಅಥವಾ ಸಾಂಬಾರು, ಈ ಯಾವುದೇ ರೀತಿಯಾದಂತಹ ಪದಾರ್ಥ ಮಾಡಲಿಕ್ಕೆ ತುಂಬ ಚೆನ್ನಾಗಾಗತ್ತೆ. ಮೊದಲನೇದಾಗಿ ಬಾಳೆಕಾಯಿನ ಸಿಪ್ಪೆ ತೆಗೆದಿಟ್ಕೊಂಡು ನೀರಲ್ಲಿ ಹಾಕಿಟ್ಕೋಬೇಕು. ಬಾಳೆಕಾಯಿ ತೊಟ್ಟನ್ನು ಮತ್ತು ತುದಿಯನ್ನು ಕೊಯ್ಕೋಬೇಕು. ನಂತರ ಬಾಳೆಕಾಯಿನ ಚಾಕುನಲ್ಲಿ ಈ ಥರ ಸೀಳ್ಕೊಂಡು ಸಿಪ್ಪೆ ತೆಗಿಲಿಕ್ಕೂ ಅನುಕೂಲ ಆಗುತ್ತೆ. ನಂತರ ಸಿಪ್ಪೆ ತೆಗೆದಾದ ನಂತರ ನೀರಿಗೆ ಹಾಕಬೇಕು. ನೀರಿಗೆ ಒಂದು ತೊಟ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರೆ ನಮ್ಮ ಕೈಗೂ ಮೇಣಾಗಲ್ಲ ಮತ್ತು ಬಾಳೆಕಾಯಿ ಕಪ್ಪು ಆಗೋದಿಲ್ಲ. ಅದಕ್ಕೆ ನೀರಿಗೆ ಹಾಕಬೇಕು ಬಾಳೆಕಾಯಿನ. ಬಾಳೆಕಾಯಿ ಸಿಪ್ಪೆ ತೆಗೆದಾಗಿದೆ. ಈಗ ನೀರಿನಲ್ಲಿ ಬಾಳೆಕಾಯಿನ ನೆನೆಸಿಟ್ಕೊಂಡಾಗಿದೆ. ಬಾಳೆಕಾಯಿನ ಈಗ ಒಂದೊಂದಾಗಿ ಈ ಥರ ತಟ್ಟೆ ಅಥವಾ ಹಾಳೆಯಲ್ಲಿ ಹಾಕಿಟ್ಕೋಬೇಕು. ಯಾಕೆ ಅಂತಂದರೆ ನೀರಿನ ಅಂಶ ಇದ್ದರೆ ಕಾದೆಣ್ಣೆಲ್ಲ ಹಾಕಿದರೆ ಸಿಡಿಯುತ್ತೆ. ಹಾಗಾಗಿ ಮೊದಲೇ ತೆಗೆದಿಟ್ಕೋಬೇಕು ಈ ರೀತಿ. ಮನೇಲಿ ಏನಾದರೂ ದೊಡ್ಡ ಅಡುಗೆ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಈ ಚಿಪ್ಸು ಅಥವಾ ಹಪ್ಪಳ, ಹೋಳಿಗೆ, ಈ ಥರದ ಐಟಮ್ ಏನಾದರೂ ಮಾಡ್ತೀವಿ ಅಂತ ಅಂದರೆ ಗ್ಯಾಸ್ ಸ್ಟವ್ನ ಬಳಸೋದಕ್ಕಿಂತ ಹೆಚ್ಚಾಗಿ ನಾವು ಕಟ್ಟಿಗೆ ಒಲೆಯನ್ನು ಬಳಸ್ತೀವಿ. ಸೊ ಇವತ್ತು ಹೇಗಿದ್ದು ಚಿಪ್ಸ್ ಮಾಡ್ತಾ ಇದ್ವಿ ಅಲ್ವಾ, ಸೊ ಯಾಕೆ ಕಟ್ಟಿಗೆ ಒಲೆನ ಬಳಸಬಾರ್ದು ಅಂತ ಅನ್ನಿಸ್ತು. ಅದಕ್ಕೋಸ್ಕರ ಕಟ್ಟಿಗೆ ಒಲೆ ಸೆಟಪ್ಪನ್ನು ಮಾಡಿಕೊಂಡು ಬಾಣಲೆ ಕಾಯಿಲಿ ಆ್ಯಂಡ್ ಜೊತೆಗೆ ಎಣ್ಣೆನೂ ಈಗ ಹಾಕಬೇಕು. ಎಣ್ಣೆನ ಕಾಯಿಸ್ಕೊಂಡು ನಂತರ ಚಿಪ್ಸ್ ಮಾಡೋ ಪ್ರಕ್ರಿಯೆನ ಶುರು ಮಾಡಬೇಕು. ಉಪ್ಪು ಮತ್ತು ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ನಂತರ ಬಾಳೆಕಾಯಿ ಚಿಪ್ಸು ಎಣ್ಣೆಯಲ್ಲಿ ಕರಿತಾ ಇರಬೇಕಿದ್ರೆ ಅದು ಉಪ್ಪು ನೀರನ್ನ ಹಾಕಬೇಕು. ಅದು ಯಾಕೆ ಉಪ್ಪಿನ ನೀರನ್ನು ಹಾಕೋಬೇಕು? ಯಾಕೆಂತಂದರೆ ಬಾಳೆಕಾಯಿ ಚಿಪ್ಸು ಗರಿಗರಿಯಾಗಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ, ಅದಕ್ಕೆ ಹಾಕೋಬೇಕು. ಓಕೆ, ಬಾಳೆಕಾಯಿ ಚಿಪ್ಸು ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರಬೇಕು ಅಂತ ಅಂದರೆ ನಾವು ಎಣ್ಣೆಯಲ್ಲಿ ಚಿಪ್ಸ್ ಬೇಯಬೇಕಾದ್ರೆ 2 ಚಮಚ ಉಪ್ಪಿನ ನೀರನ್ನು ಹಾಕ್ಕೊಳ್ಬೇಕು. ಈಗ ಎಣ್ಣೆ ಕಾದಿದೆ, ಚಿಪ್ಸ್ ಮಾಡೋದು ಹೇಗೆ ತೋರಿಸ್ಕೊಡ್ತೀನಿ, ನೋಡ್ಕೊ. ಬಾಳೆಕಾಯಿ ಚಿಪ್ಸು ಸ್ವಲ್ಪ ಬೆಂದ ನಂತರ ಉಪ್ಪಿನ ನೀರನ್ನು ಈ ಥರ ಹಾಕ್ಕೋಬೇಕು. ಚಿಪ್ಸಿಗೆ ಮಸಾಲೆ ಹಾಕಬೇಕು. ಅದಕ್ಕೆ ಮೊದಲನೇದಾಗಿ ಮೆಣಸಿನ ಪುಡಿ,
ಈ ಓಮನಕಾಳು, ಜೀರಿಗೆ, ಉಪ್ಪು ಮತ್ತು ಇಂಗು ಇವಿಷ್ಟನ್ನು ಮಿಶ್ರ ಮಾಡ್ಕೋಬೇಕು. ಓಮನಕಾಳು ಮತ್ತು ಜೀರಿಗೆನ ಸ್ವಲ್ಪ ನುಣ್ಣಗೆ ಪುಡಿ ಮಾಡಿಕೊಂಡು ಈ ಮಸಾಲೆಗೆ ಸೇರಿಸ್ಕೋಬೇಕು. ನಂತರ ಬಾಳೆಕಾಯಿ ಬೆಂದ ನಂತರ ಅದಕ್ಕೆ ಮಿಶ್ರ ಮಾಡಿದ್ದ ಪುಡಿಯನ್ನು ಹಾಕಬೇಕು. ಬಾಳೆಕಾಯಿ ಚಿಪ್ಸಿಗೆ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಬೇಕು. ಈ ರೀತಿ ರಶ್ಮಿ ರೆಡಿಯಾಗಿದೆ ನೋಡೆ, ಹೇಗಿದ್ದಾಳೆ? ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ರುಚಿನೂ ಅಷ್ಟೇ ಚೆನ್ನಾಗಿದೆ ಅಂತ ಅನ್ಕೊಂಡಿದೀನಿ.